ಹುಬ್ಬಳ್ಳಿ ಪಿಕೆಪಿಎಸ್ನಲ್ಲಿ ಭ್ರಷ್ಟಾಚಾರದ ಆರೋಪ, ಕಚೇರಿಗೆ ಬೀಗ ಜಡಿದು ಗ್ರಾಮಸ್ಥರ ಪ್ರತಿಭಟನೆ. ಡಿಸಿಸಿ ಬ್ಯಾಂಕ್ ಉಪಾಧ್ಯಕ್ಷ ಹಾಗೂ ಶಾಸಕ ರಾಜು ಕಾಗೆ ಅವರ ತವರು ಕ್ಷೇತ್ರದಲ್ಲಿ ಬ್ಯಾಂಕ್ ವಿರುದ್ಧ ಭ್ರಷ್ಟಾಚಾರದ ಗಂಭೀರ ಆರೋಪ ಕೇಳಿಬಂದಿದೆ. ಕಂಪ್ಯೂಟರ್ ಆಪರೇಟರ್ ಹುದ್ದೆಯ ನೇಮಕಾತಿಯಲ್ಲಿ ಹಣದ ವ್ಯವಹಾರ ನಡೆದಿದೆಂದು ಆರೋಪ ಕೇಳಿಬಂದಿದೆ. ಈ ಹಿನ್ನೆಲೆ ಗ್ರಾಮಸ್ಥರು ಕಚೇರಿಗೆ ಬೀಗ ಜಡಿದು ಪ್ರತಿಭಟನೆ ನಡೆಸಿದ ಘಟನೆ ಬೆಳಕಿಗೆ ಬಂದಿದೆ. ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕು ತಾವಂಶಿ ಗ್ರಾಮದ ಕೃಷಿ ಪತ್ತಿನ ಸಹಕಾರಿ ಸಂಘದಲ್ಲಿ ಹಲವು ಭ್ರಷ್ಟಾಚಾರದ ಆರೋಪಗಳು ಕೇಳಿಬಂದಿವೆ. ಕಾನೂನು ಬಾಹಿರ ಚಟುವಟಿಕೆಗಳು ನಡೆಯುತ್ತಿದೆ ಎಂದು ಆರೋಪಿಸಿದ ಗ್ರಾಮಸ್ಥರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿ ಸೂಕ್ತ ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ಕಂಪ್ಯೂಟರ್ ಆಪರೇಟರ್ ಹುದ್ದೆ ಖಾಲಿ ಇದ್ದರೂ ಯಾವುದೇ ಕಾನೂನು ನಿಬಂಧನೆಗಳು ಪಾಲಿಸದೆ ಸಿಬ್ಬಂದಿ ನೇಮಕ ಮಾಡಲಾಗಿದೆ ಎಂದು ಆರೋಪಿಸಲಾಗಿದೆ. ಲಂಚ ಪಡೆದು ಸಂಘದ ಸೆಕ್ರೆಟರಿ ಮಗನನ್ನೇ ನೇಮಕ ಮಾಡಿಕೊಂಡಿದ್ದರೆಂದು ಸ್ಥಳೀಯರು ದೂರಿದ್ದಾರೆ. ಗ್ರಾಮದಲ್ಲಿ ವಿದ್ಯಾವಂತ ಯುವಕರು ಇದ್ದರೂ ಅವರಿಗೆ ಅವಕಾಶ ನೀಡದೆ ನಿಯಮ ಉಲ್ಲಂಘನೆ ಮಾಡಿ ನೇಮಕಾತಿ ಮಾಡಲಾಗಿದೆ ಎಂದು ಆರೋಪಿಸಿದ ಗ್ರಾಮಸ್ಥರು ಈ ಪ್ರಕರಣದ ವಿರುದ್ಧ ತಕ್ಷಣ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದ್ದಾರೆ. ಇಲ್ಲಿ ಬಂದ್ಬಿಟ್ಟು ಒಂದು ವೇಕೆನ್ಸಿ ಖಾಲಿ ಕಂಪ್ಯೂಟರ್ ಆಪರೇಟಿಂಗ್ ಅಂತ ಬಂದ್ಬಿಟ್ಟು ಆಲ್ರೆಡಿ ಡಿಗ್ರಿ ಮುಗಿಸ್ ಹುಡುಗರು ನಮ್ಮ ಊರಲ್ಲಿ ಬೇಜಾನ್ ಜನ ಇದಾರೆ. ಬಟ್ ಆಲ್ರೆಡಿ ಡಿಗ್ರಿ ಮುಗಿಸಿದ್ರು ಪಿಯುಸಿ ಹುಡುಗರು ಜಾಯ್ನಿಂಗ್ ಮಾಡ್ಕೊಂಡಿದ್ದಾರೆ. ಆಲ್ರೆಡಿ ಜಾಯ್ನಿಂಗ್ ಮಾಡಿದ್ರು ಕೂಡ ಅದು ಯಾರಿಗೂ ಗೊತ್ತಿಲ್ಲ ಇಲ್ಲಿ ಯಾರಿಗೂ. ಅದು ಟೋಟಲಿ ಆಗಿರೋದು ಅವ್ರು ಹೆಂಗ್ ಮಾಡಿದಾರೋ ಗೊತ್ತಿಲ್ಲ, ಯಾವ ಪ್ರೊಸೆಸ್ ಪ್ರಕಾರ ಮಾಡಿದಾರೋ ಗೊತ್ತಿಲ್ಲ. ಬಟ್ ಆಲ್ರೆಡಿ ಜಾಯ್ನ್ ಆಗಿಬಿಟ್ಟು 2 ತಿಂಗಳು ಆಯ್ತಂದ್ರಿ. ಇಲ್ಲಿವರೆಗೂ 1 ಡೇನು ವರ್ಕಿಂಗ್ ಡೇ ಮಾಡಿಲ್ಲ. ಸೊ ವರ್ಕಿಂಗ್ ಡೇ ಮಾಡಿದ್ರು ರೆಕಾರ್ಡ್ಸ್ ಇರೋ ಹತ್ರ ಇಲ್ಲ. ಬಟ್ ಆಲ್ರೆಡಿ 2 ತಿಂಗಳು ಸ್ಯಾಲರಿ ಜಮಾ ಆಗಿದ್ರಿ, ಅದು ಯಾರಿಗೂ ಗೊತ್ತಿಲ್ಲ. ಬಟ್ ಇವಾಗ ಕೇಳಿದ್ರೆ ಅಧ್ಯಕ್ಷರು ಎಲ್ಲ ಹೇಳ್ತಿದ್ದಾರೆ ಆಲ್ರೆಡಿ ಜಾಯ್ನಿಂಗ್ ಮಾಡ್ಕೊಂಡಿದೀವಿ, ಎಲ್ಲ ಪ್ರೊಸೆಸ್ ಮುಗಿದಿದೆ, ಬಟ್ ಏನು ಮಾಡಕ್ ಆಗ್ತಿಲ್ಲ ಅಂತ ಹೇಳ್ತಿದ್ದಾರೆ. ಅವ್ರು ಕೇಳಿದ್ರು ಆಲ್ರೆಡಿ ಆಗಿರೋದು ಅವರು ಇವಾಗ ಚೇರ್ಮನ್ ಇದ್ದಾರೆ ಅವ್ರ ಅಧ್ಯಕ್ಷರು, ಅವರಿಂದ ಏನೋ ಕ್ಯಾಶ್ ಆಗಿತ್ತು ಅಂತ ಹೇಳ್ತಾರೆ. ಕಮ್ಮಿ ಆಗಿದೆ, ಒಬ್ಬೊಬ್ರಿಗೆ ಎಷ್ಟು 2 ಲಕ್ಷ 3 ಲಕ್ಷ ಕೊಟ್ರಂತ್ರಿ. ಮೆಂಬರ್ ಹೋಗಿರಿ ಪ್ರತಿಯೊಬ್ಬರಿಗೂ, ಅಧ್ಯಕ್ಷ ಮೆಂಬರ್ ಎಲ್ಲರಿಗೂ. ಸೊ ಇವಾಗ ಕೇಳಿದ್ರೆ ನಮ್ಗೆ ಏನ್ ದುಡ್ಡು ಕ್ಯಾಶ್ ಅಂತ ಏನಾಗಿಲ್ಲ. ಸೊ ಅವ್ರು ಹೆಂಗ್ ಮಾಡ್ಯಾರೋ ಗೊತ್ತಿಲ್ಲ ಅಂತ ಹೇಳ್ತಾರೆ ಅಧ್ಯಕ್ಷರು ಕೊಡೋರು ಇವಾಗ. ಬಟ್ ಯಾರು ಅವ್ರು ಚೇರ್ಮನ್ ಆಗ್ಲಿ ಯಾರು ಅಲ್ಲಿ ಬರ್ತಿಲ್ಲ. ಇಲ್ಲಿ ಅಪಾಯಿಂಟ್ ಆಗಿರೋದು ಅವರು ಇವ್ರು ಸೆಕ್ರೆಟರಿ ಮಗ ರೀ, ನಿರಂಜನ್ ಮಸರೂಪಿ ಅಂತಾರೆ ಸೆಕ್ರೆಟರಿ. ಇನ್ನೂವರೆಗೂ ಇವತ್ತು ನಾವು ನೋಡಿರೋ ಪ್ರಕಾರ ಇವತ್ತು ಒಂದು ಹಾಫ್ ಅನ್ ಅವರ್ ಇದ್ರಿ ಇಲ್ಲ ಆಫೀಸಲ್ಲಿ, ಬಿಟ್ರೆ ಇಲ್ಲಿವರೆಗೆ ಯಾವ ಆಫೀಸಲ್ಲಿ ಇಲ್ಲ, ಅವ್ರು ವರ್ಕೇ ಮಾಡಿಲ್ಲ. ಸೊ ಆದ್ರೂ 2 ತಿಂಗಳು ಜಾಯ್ನಿಂಗ್ ಆಗಿದೆ ಅಂತ ಹೇಳ್ತಾರೆ ಅವರು. ಮತ್ತೆ ಇವಾಗ ಹೇಳಿದ್ರೆ ಶಿಶುಕುಮಾರ್ ವರ್ಕಿಂಗ್ ಇಲ್ಲ ಅಂತ ಹೇಳ್ತಾರೆ. ಸ್ಟಾಫ್ ಪ್ರತಿಭಟನೆ ಮಾಡ್ಬೇಕು ಸರ್. ಅದು ಏನಾಗಿದೆ, ಅದು ಅನ್ಯಾಯ ಏನಾಗಿತ್ತು ಅದೆಲ್ಲ ಕ್ಲಿಯರ್ ಆಗಲೇಬೇಕು. ಮತ್ತೆ ಎಕ್ಸಾಮ್ ಪ್ರಕಾರ ಅವ್ರು ಯಾವ ತರ ತಗೋತಾರೋ ತಗೋಲಿ, ಎಲ್ಲಕ್ಕೂ ರೆಡಿ ಇದಾರೆ ಹುಡುಗರು. ಇವಾಗ ಮೆರಿಟ್ ಪ್ರಕಾರ ತಗೋಲಿ, ಅಥವಾ ಎಕ್ಸ್ಪೀರಿಯನ್ಸ್ ಇದ್ರೆ ಎಕ್ಸ್ಪೀರಿಯನ್ಸ್ ತಗೋಲಿ, ಅಥವಾ ಕಂಪ್ಯೂಟರ್ ಆಪರೇಟಿಂಗ್ ಅದು ತೋಡಿದ್ರೆ ಅದು ನೋಡಿದ್ರೆ ಅದಕ್ಕೂ ಎಲ್ಲರೂ ಓಕೆ ಇದಾರೆ ಎಲ್ಲರೂ. ಬಟ್ ಏನಾಗಿದೆ ಅನ್ನೋದು ಹೊರಗೆ ಬರ್ಬೇಕು ಅಷ್ಟೇ ನಮ್ಗೆ. ಹೌದು ಸರ್, ಅನ್ಯಾಯ ಸರಿ ಆಗುತ್ತೆ. ಮಹೇಶ್ ಲಕೋಡ್ರ ಅಂತ ಬಾಡಿ ಮೆಂಬರ್ ಮತ್ತ ಸಿಬ್ಬಂದಿಗಳು ಕೊಡ್ಸಿ ಗುಪ್ತ ಸೀಟ್ ತುಂಬಲತ್ತಾರ ಸರ್. ಅದನ್ರಿ ಕಂಪ್ಯೂಟರ್ ಆಪರೇಟರ್ ಸೀಟ್ ರೀ. ಮುಂದೆ ಅದಕ್ಕೆ ನಾವೇನ್ ಮಾಡಿದೀವ್ರಿ, ತಮ್ಮ ಹುಡುಗರನ್ನ ತಾವ್ ತುಂಬ್ಕೊಳಕಿತ್ತಾನು ಊರು ಸಾರ್ವಜನಿಕ ಹುಡುಗರು ಕಲ್ತಾರ ಊರಾಗ ಅದೆಲ್ಲ ಹುಡುಗರು ತುಂಬ್ಕೋಬೇಕಂತೇಳಿ ನಾವು ಅರ್ಜಿ ಕೊಡ್ಲಕ್ ಹೋದಿವ್ರಿ ಸರ್. ಜನವರಿ 1ನೇ ತಾರೀಕು ಹೋದಿವ್ರಿ. ಆ ಟೈಮ್ದಾಗ ಸೆಕ್ರೆಟರಿ ಸಾಹೇಬ್ರು ಏನಂದ್ರು, ಮೆಂಬರ್ಗಳು ಇದನ್ನ ಅಧ್ಯಕ್ಷರು ನಮಗೆ ಇದನ್ನ ಅರ್ಜಿ ತಗೋಲ್ಲ ತೊಗೊಳುದಿಲ್ಲ ಅಂದ್ರಿ. ಆ ಟೈಮ್ದಾಗ ಅಧ್ಯಕ್ಷರಿಗೆ ಫೋನ್ ಹಚ್ಚಿನ್ರಿ ನಾನು. ಅವ್ರಂದ್ರು ಅರ್ಜಿ ತಗೋರ್ಪ, ಅದಕ್ಕೆ ಸಂಬಂಧ ಅರ್ಜಿ ತಗೋ ಮತ್ತ ನಾನು ಇಲ್ಲ ನಾವು ತೊಗೊಳಲ್ಲ, ಮೀಟಿಂಗ್ ಪಾಸ್ ಆಗಲ್ದಾರೆ ತೊಗೊಳುದಿಲ್ಲ ತಂದ್ರಿ ಅವ್ರು ಯಾರ ಸೆಕ್ರೆಟರಿ. ಆ ನಂತರ ನಾವು ತೋಲನ್ ನಾವ ಇದಕ್ಕೆ ಹೋದ್ರಿ ಆಫೀಸ್ ಚಿಕ್ಕೋಡಿ ಹೋಗಿಸಿಂದ ಹಿಂಗ ಅರ್ಜಿ ತಗೋರ ತಕರಾರ್ ಐತೆ ಅಂತೇಳಿ ನಾವ ಅಪ್ಲಿಕೇಶನ್. ಈಗ ಸರ್ ನಾವ ತಮ್ಮ ಹುಡುಗರು ಸೆಕ್ರೆಟರಿ ಮಗಳನ್ನ ನಿರಂಜನ್ ಮಸರಗುಪ್ಪಿ ಅಂತೇಳಿ ಆ ಹುಡುಗನ್ ತುಂಬ್ಕೊಂಡಾರ. ಮುಂದೆ ಈಗ ಪಬ್ಲಿಕ್ ನಮ್ಮ ಊರನ್ನ ಹುಡುಗರು ಇನ್ನೂರು ಕಲ್ತ್ ಹುಡುಗರು ಅದಾರಲ್ಲ, ಅವ್ರು ಬಂದ ಸ್ಟ್ರೈಕ್ ಮಾಡ್ತಾರ. ನೋಟಿಸ್ ಬೋರ್ಡ್ಗೆ ಇದನ್ನ ಹಚ್ಚಿಲ್ರಿ ಅವ್ರು, ಅರ್ಜಿ ಕರೆದ್ರಿ. ಪೇಪರ್ಗೂ ಇದನ್ನ ಇದನ್ನ ಮಾಡಿಲ್ರಿ ಅವ್ರು. ರೂಲ್ಸ್ ಪ್ರಕಾರ ಯಾವ್ದು ಇದನ್ನ ಮಾಡಿಲ್ರಿ ಸರ್. ಕಾನೂನು ಬೇರೆ ಗುಪ್ತಲೆ ಮಾಡ್ಬಿಟ್ಟಾರ ಸರ್. ಅದಕ್ಕ ಈಗ ಎಲ್ಲಾ ಹುಡುಗರು ಕೂಡ್ಸಿ ಅರ್ಜಿ ಕೊಡ್ಲಕ್ ಬಂದಿವ್ರಿ ಸರ್ ನಾವು. ಅದಕ್ಕ ಅವ್ ಏನೈತಿ, ಯಾರನ್ನ ಯೋಗಿ ಯಾವ ಪದ್ಧತಿ ಸೀಟ್ ತುಂಬಾರಿ ಯಾನ್ ತುಂಬಾರ ಅಂತ ಹೇಳ್ಬೇಕ್ರಿ. ಮುಂದಿನ ಹುಡುಗರಿಗೆ ನಮ್ಗೊಂದ್ ಯಾನ ಇದನ್ನ ಕೊಡ್ತಾರ ಅದನ್ನ ಇದನ್ನ ಮಾಡ್ಕೊಡ್ಬೇಕ್ರಿ ಸರ್. ಅವ್ರ ಯಾನ ಅನ್ಯಾಯ ಆಗ್ಲೈತಿದ್ರಿ ಸರ್. ಅವ್ರಿಗೆ ಒಂದ್ ಇದನ್ನ ಆಗ್ಬೇಕ್ರಿ. ಮತ್ತೆ 2 ತಿಂಗಳು ಪೇಮೆಂಟ್ ತೆಗ್ದಾರತ್ರಿ ಅವ್ರ ಹುಡುಗಂದ. ಕೆಲ್ಸಕ್ಕೆ ಬಂದಂತೂ ನಾವ್ ನೋಡೇ ಇಲ್ರಿ, ಬಂದೇ ಇಲ್ಲ ಎಂದು. ಇಲ್ಲಿ ಒಳಗಿದ್ದಂತ ನಾವ್ ಮುಂಜಾನೆ ಸಾಯಂಕಾಲ ಬಂದು ನೋಡೇನ್ರಿ ಸರ್. ನಾ ಸೊಸೈಟಿಯಾಗ ನೋಟಿಸ್ ಬೋರ್ಡ್ ಹಚ್ಚಾರೇನ ಅಥವಾ ಯಾನ ಇದನ್ ಮಾಡ್ಯಾರ, ಯಾವ್ದು ನೋಟಿಸ್ ಬೋರ್ಡ್ಗೂ ಹಚ್ಚಿಲ್ಲ, ಏನೂ ಇಲ್ರಿ. ಮುಂಜಾನೆ ಸಾಯಂಕಾಲ 2 ಟೈಮ್ ಬಂದ್ ನೋಡೇನಿ ನಾನು, ಏನೂ ಹಚ್ಚಿಲ್ಲ. ಆದ್ರ ಹಚ್ಚೇನ್ ಅಂತ ಹೇಳ್ತಾರ ಅವ್ರ. ನೋಟಿಸ್ ಬೋರ್ಡ್ ಹಚ್ಚಿದ್ ಪೇಪರ್ ಬಿಟ್ಟಿರ್ತೇಳಿ ಹಿಂಗ ಇದನ್ ಮಾಡ್ತಾರ ಅವ್ರ ಸಿಬ್ಬಂದಿಗಳು ಹೇಳ್ತಾರ. ಡಂಗ್ರ ನೋಡ್ಸಿಲ್ಲ, ಏನೂ ಇದನ್ ಮಾಡಿಲ್ರಿ ಸರ್ ಅವ್ರು. 2 ತಿಂಗಳು ಪೇಮೆಂಟ್ ಗುಪ್ತ ಇದನ್ ಮಾಡಿ ಸೀಟ್ ತುಂಬ್ಕೊಂಡಾರ ಅವ್ರು. ಎಷ್ಟು ಮಾಡ್ಯಾರ ಸರ್. ಅದಕ್ಕೆ ಎಣ್ಣೆ ಆಗಿತ್ತು ಸರ್. ಈ ಟೈಪ್ ತುಂಬ್ಕೊಳ್ಳೋದ ನಮಗ ಒಪ್ಪಿಗೆ ಇಲ್ಲ. ನಾವು ಅಕಸ್ಮಾತ್ ಇದನ್ನ ನ್ಯಾಯಯುತವಾಗಿ ಸೀಟ್ ತುಂಬಲಿಕ್ಕೆ ನಾವು ಇನ್ನೂ ಉಗ್ರಾಗ ಹೋರಾಟ ಮಾಡ್ತೇವೆ ಸರ್. ನನ್ನ ಹೆಸರು ಮಸರಗುಪ್ಪಿ, ಅಥಣಿ ತಾಲೂಕಾ